ಅಕ್ರಮ ಲೇಔಟ್ಗಳು ಬಹಳಷ್ಟು ತಲೆ ಎತ್ತಿದ್ದಾವೆ. ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ 109 ಲೇಔಟ್ಗಳನ್ನು ಅಕ್ರಮ ಆಗಿದೆ ಅಂತೇಳಿ ವರದಿನೂ ಸಹ ಕೊಟ್ಟಿದೆ. ಆದರೆ ಕ್ರಮವನ್ನು ಜರುಗಿಸಿಲ್ಲ ಅವ್ರ ಮೇಲೆ. ಏನು ಕೇವಲ 8-10 ಜನರ ಮೇಲೇ ಕ್ರಮವನ್ನು ಜರುಗಿಸಿದರೆ ಉಳಿದ್ರ ಮೇಲೆ ಕ್ರಮವನ್ನು ಜರುಗಿಸಿಲ್ಲ. ಆದರೆ ಏನಪ್ಪ ಅಂದರೆ ಇವತ್ತು ಅಕ್ರಮವಾಗಿ ಲೇಔಟ್ ಹಾಕಿದಂಥವ್ರು ಏನಪ್ಪ NAGD ಪರ್ಮಿಷನ್ ತೊಗೊಂಡಿದ್ದೀವಿ, ಅಪ್ರೂವಲ್ ತೊಗೊಂಡಿದ್ದೀವಿ ಅಂತ ಹೇಳಿ ಇವತ್ತು ಲೇಔಟ್ಗಳನ್ನು ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎಲ್ಲ ಜನಸಾಮಾನ್ಯರ ಆಸೆಯನ್ನು ನಾವು ಒಂದು ಸೈಟ್ಗಳನ್ನು ತೊಗೋಬೇಕು, ಮನೆಗಳನ್ನು ಕಟ್ಟಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಆಸೆ ಇದ್ದಿದೆ. ಆದರೆ ಇದರ ದುರುಪಯೋಗ ಕೆಲವಷ್ಟು ಲೇಔಟ್ದಾರರು ಬಹಳಷ್ಟು ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ತಾಲೂಕುಗಳನ್ನು ಒಳಗೊಂಡಂತೆ ಇವತ್ತು ಜಿಲ್ಲೆಯಲ್ಲಿ ಇವತ್ತು ಬಹಳಷ್ಟು ಅಕ್ರಮವಾಗಿ ಲೇಔಟ್ಗಳನ್ನು ಹಾಕಿದ್ದಾರೆ. ನಾನು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನು ಒತ್ತಾಯ ಮಾಡ್ತೀನಿ ಅಂದರೆ, ಈಗಾಗಲೇ ನಿಮ್ಮ ವರದಿ ಪ್ರಕಾರನೇ 109 ಜನರ ಅಕ್ರಮ ಲೇಔಟ್ಗಳಂತ ಹೇಳ್ತೀರಿ. ಆದರೆ ಕೆಲವಷ್ಟು ಜನರ ಮೇಲೆ ನೀವು ಕೇಸ್ಗಳನ್ನು ಹಾಕಿದ್ರಿ. ಉಳಿದು ಎಲ್ಲರ ಮೇಲೂ ಕಾನೂನಿನ ಕ್ರಮವನ್ನು ಆಗಬೇಕು ಅಂತಕ್ಕಂಥದ್ದು ನಮ್ಮೊಂದು ಒತ್ತಾಯ. ಸಾರ್ವಜನಿಕರಿಗೆ ನೀವು ಹೇಳ್ತೀರಾ 109 ಅಂತೇಳಿ, ಇವತ್ತು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಇಂಥ ಅಕ್ರಮ ಲೇಔಟ್ಗಳು ಅಂತೇಳಿ ಭಾಳಷ್ಟು ಜನ ಮಾತಾಡ್ತಾರೆ, ಗೊತ್ತು ಇದೆ. ಹಾಗಾಗಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಾನು ಏನೋ ಮನವಿಯನ್ನು ಮಾಡ್ಕೊತೀನಿ ಅಂದರೆ, ನೀವೇನಪ್ಪ ಅಂದರೆ ಈಗಾಗಲೇ 109 ಅಂತ ಏನು ಹೇಳಿದ್ರೆ ಎಲ್ಲರ ಮೇಲೆ ಕಾನೂನಿನ ಕ್ರಮವನ್ನು ಆಗಬೇಕು. ಇವತ್ತು ಈ ರೀತಿ ಅವ್ರ ಮೇಲೆ ಕಾನೂನಿನ ಕ್ರಮ ಜರುಗಿಸಿದ್ರೆ ಜನಸಾಮಾನ್ಯರು ಬಹಳಷ್ಟು ಜನಸಾಮಾನ್ಯರು ಮೋಸ ಹೋಗ್ತಾ ಇದ್ದಾರೆ. ಇವತ್ತು ಕನಸುಗಳನ್ನು ಕಂಡಂಥವ್ರು ನಾವೆಲ್ಲ ಸೇರಿದ ಹಾಗೆ ಇವತ್ತು ಅಕ್ರಮ ಲೇಔಟ್ಗಳನ್ನು ಮಾಡಿ NAGDS ಅಪ್ರೂವಲ್ ಇದೆ ಅಂತ ಹೇಳ್ತಾರೆ, ಮತ್ತೊಂದಿದೆ ಅಂತ ಹೇಳ್ತಾರೆ. ಕಾನೂನಿನ ಪ್ರಕಾರ ಏನೇನೋ ದಾಖಲೆಗಳಿರಬೇಕು ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಅಕ್ರಮವಾಗಿದೆ. ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯನ ಮಾಡ್ತೇನೆ, ಅವ್ರ ಮೇಲೆ ಕಾನೂನಿನ ಕ್ರಮವನ್ನು ಜರುಗಿಸಬೇಕು. ಈ ಅಕ್ರಮ ಲೇಔಟ್ಗಳನ್ನು ಏನಪ್ಪ ಅಂದರೆ ತಡೆಗಟ್ಟಬೇಕು ಮತ್ತು ಎಲ್ಲರ ಮೇಲೂ ಕೇಸ್ ಆಗಬೇಕು ಅಂತಕ್ಕಂಥದ್ದು ನನ್ನೊಂದು ಒತ್ತಾಯನ ಮಾಡ್ತೇನೆ ಸರ್.